ಸತ್ತಾಗ 4 ಜನನರು ಮೇಕೆತ್ತಾರೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಂದನ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೋತೀನಿ. ಹಾಗೆ ಚೆನ್ನಾಗಿರಿ, ಯಾವಾಗ ನಗ್ತಾ ಖುಷಿಯಾಗಿರಿ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ಹೊಸಬರಾಗಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್, ಮತ್ತು ವೀಡಿಯೋ ಕೊನೆ ತನಕ ನೋಡಿ. ಸೊ ಗೈಸ್, ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಏಕೆಂದರೆ ತುಂಬ ದಿನ ವೀಡಿಯೋನೇ ಮಾಡಿಲ್ಲ. ಸೊ ಅದಕ್ಕೆ ಏನು ಗುರು ಅಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಆದರೆ ಯಾರು ಸರಿಯಾಗಿ ನೋಡ್ತಾನೆ ಇಲ್ಲ, ಮತ್ತು ಸಬ್ಸ್ಕ್ರೈಬ್ರು ಆಯ್ತನೂ ಇಲ್ಲ. ಸಬ್ಸ್ಕ್ರೈಬ್ ಆಗ್ತಾನೂ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಏನು ಕನ್ನಡ ಮಾತಾಡ್ತೀನಿ ಅಂತ ಏನೋ ಪ್ರಾಬ್ಲಮ್ಮ? ನಾನಂತೂ ಕನ್ನಡನೇ ಮಾತಾಡೋದು. ಅದು ಯಾವತ್ತೂ ನಮ್ಮ ಜನತೆ ಮೇಲೆತ್ತಾರೋ ಒಂದು ಗೊತ್ತಿಲ್ಲ, ಬಟ್ ಎತ್ತಾರೆ. ಅವ್ರು ಎತ್ತಿಲ್ಲ ಅಂದ್ರೂ ಸತ್ತಾಗ 4 ಜನನರು ಮೇಕೆತ್ತಾರೆ. ನಮ್ಮ ಜೀವನದಲ್ಲಿ ಎಲ್ಲರೂ ಬರ್ತಾರೆ ಹೋಗ್ತಾರೆ, ಮಾತ್ರ ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರು ಬಂದು ನಮ್ಮ ಜೀವನದಲ್ಲಿ ಹೋಗ್ಬೋದು, ಆದರೆ ಅವ್ರ ನೆನಪುಗಳು ಯಾವಾಗಲೂ ಉಳಿತದೆ ನಮ್ಮ ಲೈಫಲ್ಲಿ. ನಮ್ಮ ಲೈಫಲ್ಲೆಲ್ಲ ಅವ್ರ ಲೈಫಲ್ಲಿ ಉಳಿತದೆ. ಬಟ್ ನಾವು ಹೇಳಕತ್ತೀವಿ, ಅವ್ರು ಹೇಳ್ಕೊಳ್ಳಲ್ಲ ಅಷ್ಟೇ. ಬರೀ ಇಂಥದೆಯ. ನಾನು ತಿಂದಮೇಲೆ ವೀಡಿಯೋ ಮಾಡ್ತೀನಿ. ವಾರಕ್ಕೊಂದಾರ ವೀಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಏನು ಗುರು, 1 ವೀಕು 2 ವೀಕ್ ಏನಾಗೋಯ್ತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ. ಬೆಳಿಗ್ಗೆ ಟೈಮ್ ಎದ್ದು ರನ್ನಿಂಗ್ ಓಡ್ತಾ ಇದ್ದೆ. ಕಬಡ್ಡಿ ಆಡುವಾಗ ಕಾಲು ಲೇಟ್ ಆಯಿತು. 1 ವೀಕು ರನ್ನಿಂಗೂ ಹೋಗಲಿಲ್ಲ, ಕಬಡ್ಡಿ ಆಡ್ತಿದ್ದೆ. ಹಂಗೂ ಒಂದು ವಾರ ಏನೋ ರೆಸ್ಟ್ ಮಾಡಿದೆ. ಹಂಗೂ 1 ವಾರ ರೆಸ್ಟ್ ಮಾಡಲಿಲ್ಲ, ಒಂದು 3-4 ಡೇಸು ರೆಸ್ಟ್ ಮಾಡಿದೆ. ಆಮೇಲೆ ಆಡಿದೆ. ಆ ರನ್ನಿಂಗ್ ಮಾತ್ರ ಓಡೋಕ್ಕಾಗಲಿಲ್ಲ. ಸುಮಾರು ಕಬಡ್ಡಿ ಆಡ್ತಾಯಿದ್ದೆ. ಇಲ್ಲಾಂದರೆ 2 ವಾರ ರನ್ನಿಂಗು ಮಿಸ್ ಆಗ್ತಿಲ್ಲ ನನಗೆ. ಬೆಳಗ್ಗೆ ಟೈಮ್ ರನ್ನಿಂಗ್ ಓಡಿ ವರ್ಕೌಟ್ ಮಾಡಿ ಎಲ್ಲ 6 ಪ್ಯಾಕ್ ಎಲ್ಲ 8 ಪ್ಯಾಕ್ ಬರ್ಸ್ಕೊಬಿಡ್ತಿದ್ದೆ. ಸೊ ಗೈಸ್, ಇನ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಸೊ ಗೈಸ್, ಎಲ್ಲ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಚೆನ್ನಾಗಿರಿ. ಏಕೆಂದರೆ ನಾವುಗಳು ಯಾವತ್ತಿರ್ತೀವಿ, ಯಾವಾಗ ಹೋಗ್ತೀವೋ ಒಂದು ಗೊತ್ತಿಲ್ಲ. ಆದರೆ ಇರೋಷ್ಟು ದಿನ ಎಲ್ಲ ಜೊತೆ ಸಂತೋಷ ಖುಷಿಯಾಗಿ ಇರೋಣ. ಇವತ್ತಿನ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಗೈಸ್. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ನಾಳೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ರಿಗೂ ಬಾಯ್.